ಗ್ರಾಮದ ಅಧ್ಯಕ್ಷನಾಗಿದ್ದು ತಾಲೂಕು ಮತ್ತು ಜಿಲ್ಲಾ ಗುಲ್ಬರ್ಗ ಫಿರೋಜಾಬಾದ್. ನಾನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ 1 ವರ್ಷ ಆಯಿತು. ಆದರೆ ಅಭಿವೃದ್ಧಿ ಕೆಲಸಗಳು ಏನಪ್ಪ ಅಂತಂದ್ರೆ ಭಾಳಷ್ಟು ಆಗಿದ್ದಾವೆ ನಮ್ಮ ಕೈ ಮೇಲೆ. ಇವತ್ತು ನನ್ನ ಸೋದರಿಯಾದ ತಮ್ಮನಾದ ಇಜಾಜ್ ಪಟೇಲ್ ಅವರು ನಮ್ಮ ಬಗ್ಗೆ ಅಧ್ಯಕ್ಷರು ಬಂದ ಮೇಲೆ ಪಿ ಡಿ ಅವ್ರು ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವಂತ ಅವರನ್ನು ಹೇಳ್ಕೊಂಡು ಒಂದು ಅಧ್ಯಕ್ಷರಾಗಿ ನಾವು ಹೇಳ್ಬಾರ್ದು. ಬಟ್ ನಮ್ಮ ಹಿಂದೆ ಇರ್ತಕ್ಕಂಥ ಸದಸ್ಯರು ಹೇಳಿದ್ರೆ ನಮಗೂ ಜರ ತೃಪ್ತಿ. ಹೀಗಾಗಿ ಏನಾಗಿದೆ ಅಂತಂದ್ರೆ ಮೊನ್ನೆ ಲತೀಫ್ ಜಾಗೀರ್ದಾರ್ ಸಾಹೇಬ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡೋಗ್ಯಾರ ಇಲ್ಲಿ ಗುಲ್ಬರ್ಗ ಬಂದು. ಏನು ಪತ್ರಿಕಾ ಭವನದಲ್ಲಿ ಬಂದು ಏನು ಇವತ್ತು ಅಧ್ಯಕ್ಷರಾಗಿದ್ದಾರೆ ರಾಜು ಹಾಲು ಮತ್ತು ವಿದ್ಯಾವತಿ ಮೇಡಮ್ ಅವ್ರು ಬಂದ ಮೇಲೆ ಹಣ ದುರ್ಬಳಕೆ ಆಗ್ತಾ ಇದ್ದಾವೆ, 14-15 ಹಣಕಾಸು ಎಲ್ಲಿದೆ, ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ನೋಡಿದೆವು. ಬಟ್ ನಾವು ಯಾವುದನ್ನು ದುರ್ಬಳಕೆ ಮಾಡಿಲ್ಲ. ಬಟ್ ಅವರು ಸುಮ್ಮನೆ ಅಪವಾದ ಮಾಡ್ತಾ ಇದ್ದಾರೆ. ಅವರೇನಪ್ಪ ಅಂತಂದ್ರೆ 30 ವರ್ಷದಿಂದ ಪಂಚಾಯತಿಯಲ್ಲಿ ಸದಸ್ಯರು ಮತ್ತು ಉಪಾಧ್ಯಕ್ಷರು ಇವೆರಡೂ ಸ್ಥಾನದಲ್ಲೇ ಅವರು 30 ವರ್ಷ ಕಾಲ ಕಳೆದಿದ್ದಾರೆ. ಬಟ್ ಇನ್ನೂ ತನಕ ಅವರು ಹಣೆಬರದಾಗ ಅಧ್ಯಕ್ಷ ಆಗೋದನ್ನೂ ಆಗಿಲ್ಲ. ಬಟ್ ನಮ್ಮ ಅದೃಷ್ಟ ಒಳ್ಳೇದನ್ಬೇಕು. 2 ಸಲ ನಾ ಗ್ರಾಮ ಪಂಚಾಯತಿ ಬಿದ್ದರೂ ಒಂದೇ ಸತಿ ಎಟ್ ಎ ಟೈಮ್ ಮೆಂಬರ್ ಆಗಿನೂ ಎಟ್ ಎ ಟೈಮ್ ನಾ ಅಧ್ಯಕ್ಷ ಆಗ್ಬೇಕಾದ್ರೆ ಎಲ್ಲ ನಮ್ಮ ಸದಸ್ಯರು ನಾವು ಇವತ್ತು ಅಧ್ಯಕ್ಷ ಆಗಿ ನಿಂತು ನಿಮ್ಮ ಜೊತೆ ಮಾತಾಡೋಕೆ ನನಗೊಂದು ಅವಕಾಶ ಸಿಕ್ಕಿದೆ. ನಾವು ಯಾವುದೂ ಅವ್ಯವಹಾರ ಮಾಡಿಲ್ಲ. ಇವತ್ತೇನಪ್ಪ ಅಂತಂದ್ರೆ 20, 22, 23ನೇದಲ್ಲಿ ನಾವು ಸದಸ್ಯರಿದ್ದೆವು. ಸದಸ್ಯರಿದ್ದಾಗ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಇವತ್ತೇನಪ್ಪ ಅಂತಂದ್ರೆ ಟ್ಯಾಕ್ಸ್ ಮೂಲಕ ಅವರು 20,92,000 ರೂಪಾಯಿದ ಚಿಲ್ಲರೆ ಚೆಕ್ ಕೊಟ್ಟಿದ್ದಾರೆ ಅವರಿಗೆ. ಆ ಚೆಕ್ ಏನಪ್ಪ ಅಂತಂದ್ರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಯಾವ ಸದಸ್ಯರಿಗೂ ಗೊತ್ತಿಲ್ಲ, ಯಾವ ಉಪಾಧ್ಯಕ್ಷರಿಗೆ ಗೊತ್ತಿಲ್ಲ. ತಾವು ದುರ್ಬಳಕೆ ಮಾಡ್ಕೊಂಡೇನಪ್ಪ ಅಂತಂದ್ರೆ ಇವತ್ತಿಂದಲೇ ಆ ದುಡ್ಡು ಎಲ್ಲಿ ಹೋಗಿದೆ ಅಂತ ಕೇಳೋದಕ್ಕೆ ಹೋದ್ರೆ ಅದು ಗೊತ್ತಿಲ್ಲ ಅಂತಾರೆ. ಆ ಹಿಂದಿನ ಟೈಮಲ್ಲಿ ಪಿ ಡಿ ಒ ಯಾರಿದ್ರಪ್ಪ ಅಂತಂದ್ರೆ ಸೂರ್ಯಕಾಂತ್ ಪಿ ಡಿ ಅವರಿದ್ದರು, ಲತೀಫ್ ಜಾಗೀರ್ದಾರ್ ಅವರು ಉಪಾಧ್ಯಕ್ಷ, ನೀಲಮ್ಮ ಅವರು ಅಧ್ಯಕ್ಷರಿದ್ದರು. ಅದು ದುಡ್ಡು ಏನಪ್ಪ ಅಂತಂದ್ರೆ ನಮ್ಮ ಗಮನಕ್ಕೆ ಯಾರಿಗೂ ಬಂದೇ ಇಲ್ಲ. ಅದು ನಾವು ಯಾರಿಗೆ ಕೇಳಬೇಕು? ಇವಾಗ ನಾವೇನಂತಂದ್ರೆ KPTCL ಥರ್ಮಲ್ ಕಂಪ್ನಿಯಿಂದ 31 ಲಕ್ಷ ರೂಪಾಯಿ ನಾವು ಅನುದಾನ ತಂದೀವಿ. ಟ್ಯಾಕ್ಸ್ ಅಂತೇಳಿ ಕೊಡ್ತಾರೆ ನಮ್ಮ ಪಂಚಾಯತಿಗೆ. ಅದು ತಂದು ಏನಪ್ಪ ಅಂದ್ರೆ ಅಕೌಂಟಿಗೆ ಜಮಾ ಮಾಡೀವಿ. ಈಗ ಎಲ್ಲ ಸದಸ್ಯರು ಕರೆದು ನಾವು ಮೀಟಿಂಗ್ ತೊಗೊಂಡು ಆ ಒಂದು ಕ್ರಿಯಾಯೋಜನೆ ಇದು ಮಾಡಿ ಒಂದು ಕೆಲಸಗಳು ನಮ್ಮ 5 ಹಳ್ಳಿ ಬರ್ತವೆ. ಫಿರೋಜಾಬಾದ್, ಗ್ರೇಟ್ ಫಿರೋಜಾಬಾದ್, ಹಸನಾಪುರ್, ನಡುವಿನಹಳ್ಳಿ, ಸೋಮನಾಥಹಳ್ಳಿ. ಈ ಎಲ್ಲ ಸದಸ್ಯರು ನಾನು ಕರೆದು ಎಲ್ಲರಿಗೂ ಒಂದು ಸಮಸ್ತವಾಗಿ ಮೀಟಿಂಗ್ ತೊಗೊಂಡು ಎಲ್ಲರೂ ನೋಡಪ್ಪ ಇಷ್ಟು ದುಡ್ಡು ಬಂದಿದ್ದಾವೆ, ನಿಮ್ಮ ಏರಿಯಾದಲ್ಲಿ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ನಾನು ಕೆಲಸವನ್ನು ಕಾರ್ಯದಲ್ಲಿ ಕೊಟ್ಟಿದ್ದೀನಿ. ಬಟ್ ಇವರು ನಮ್ಮ ಮೇಲೆ ಏನೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಇದು ಭಾಳ ಅನ್ಯಾಯ ಆಗುತ್ತೆ. ಇವತ್ತು ನಾವೊಬ್ಬ ದಲಿತ ಅಧ್ಯಕ್ಷನಾಗಿದ್ದು ಅವನಿಗೆ ಭಾಳ ಸಮಂಜಸವಾಗಿದೆ. ಅವರು 30 ವರ್ಷದಿಂದ ಏನು ಅಧ್ಯಕ್ಷರಾಗಿ ಮಾಡ್ಕೊಂಡು ಬಂದಿದ್ದಾರೆ ಉಪಾಧ್ಯಕ್ಷರಾಗಿ. ಇವತ್ತು ನಾನು ಅಧ್ಯಕ್ಷ ಆಗಿನಂತೇಳಿ ಅವರಿಗೆ ಭಾಳಷ್ಟು ನೋವುಂಟಾಗಿದೆ. ಅವ್ರು ಮಾತಾಡೋದ್ರಿಂದ ನಮಗೂ ನೋವಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ಒಂದೇ ಸತಿನ ಇವತ್ತು ಒಂದು ವರ್ಷದಲ್ಲಿ ಇವತ್ತು ಅಧ್ಯಕ್ಷನಾಗಿ ಈ ಥರ ಒಂದು ಕೆಲಸಗಳು ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೊಟ್ಟೆ ನೋವಾಗಿದೆ. ಆದರೆ ಅವರು ತಿಳ್ಕೋಬೇಕು, ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಾನು ಅವರು ಏನು ಮಾಡಿದ್ದಾರೆ ಹಿಂದೆ ಅವೆಲ್ಲ ಖಾತೆಗಳು ತೆಗೆದು ನಾನು ಮುಂದಿನ ಆ್ಯಕ್ಷನ್ ತೊಗೊಳಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಮೇಡಮ್ ಬಂದ್ ಮಾಡೋಕೆ ಹೇಳ್ರಿ. ಫಿರೋಜಾಬಾದ್ ಗ್ರಾಮ ಪಂಚಾಯತ್ ಸದಸ್ಯರಿ ಇಜಾಜ್ ಪಟೇಲ್ ಅಂತಾರೆ. ಯಾಕೆ ನಾವು ಇಜಾಜ್ ಪಟೇಲ್ ಅಂತ ನಮ್ಮ ಮೇಡಮ್ ಅವ್ರ ಮ್ಯಾಗ ಅವ್ಯವಹಾರ ಮಾಡ್ಯಾರಂತ ವಿಡಿಯೋ ಮೇಡಮ್ ಮ್ಯಾಗ ಹೇಳತ್ತಾರಿ. ಈಗ ನಾವು 1 ವರ್ಷ ಐತ್ರಿ ಚೇರ್ಮನ್ ಆಗಿ ನಾವು ನಮ್ಮ ಕಮಿಟಿದವರು. ಆಗಿನಾಗ ನಮ್ಮ ಮ್ಯಾಗ ನಾವು ಯಾವಾಗ ಆಗಿವಿ ನಮ್ಮ ಬಾಡಿ ಅಲ್ಲಿನಿಂದಾರೆ ಅವ್ಯವಹಾರ ಆಗಿಲ್ರಿ. ಆ ಗುಲ್ಬರ್ಗ ಸಿಮೆಂಟ್ ಕಂಪ್ನಿದು ಏನು ರೊಕ್ಕ ಬಂದವ್ರಿ 20 ಲಕ್ಷ ಚಿಲ್ಲರೆ. ಆ ಮೊದಲಿನ ಚೇರ್ಮನ್ ಮೊದಲಿನ ವಿಡಿಯೋ ಮ್ಯಾಗ ಅವ್ಯವಹಾರ ಆಗ್ಯದ್ರಿ. ಅದು ಈಗ ನಾವು ಅದು ನಮ್ಮ 3 ವರ್ಷ ಇತ್ತು ಸದಸ್ಯರು ಇದ್ದು ಅವ್ರು ಗಮನಕ್ಕೆ ತಂದಿಲ್ರಿ. ಅದು ಚರ್ಚೆ ಮಾಡಿಲ್ರಿ, GB ಮೀಟಿಂಗ್ ಮಾಡಿಲ್ಲ. ಅವು ಅಮೌಂಟ್ ಈಗ ಆಗಿ 4-5 ದಿನ ಆಯ್ತು ರೀ ನಮ್ಗೆ ಗೊತ್ತಾಗಿ. ಅದು ಅಮೌಂಟ್ ಕೇಳಿದ್ರೆ ಈಗ ಏನು ಅದ್ರಾಗ ಪಂಚಾಯತ್ನಾಗ ಏನಿಲ್ಲ ನಿಲ್ಲದ ರೀ ಪಂಚಾಯತ್ನಾಗ. ಆ ಸುಮ್ಗೆ ಅದು KBದು ರೊಕ್ಕ ಬಂದವ್ರಿ ಅಮೌಂಟ್ 31 ಲಕ್ಷ. ಅವು ನಾವು ಏನು ಮಾಡೀವ್ರಿ, ಎಲ್ಲ ಸದಸ್ಯರಿಗೆ ಗಮನಕ್ಕೆ ತಂದು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಎಲ್ಲರಿಗೆ ಅಮೌಂಟ್ ಇಟ್ಟಿವ್ರಿ 1 ಲಕ್ಷ. ಅಂಗನವಾಡಿಗೆ, ಸಾಲಿಗೆ ಏನೇನು ಡೆವಲಪ್ ಮಾಡವ ಮಾಡ್ಲತ್ತೀವ್ರಿ ಸರ್. ಅವು ಏನದ ಅವ್ಯವಹಾರ ಮಾಡಿ ತಿಂದಾರ ಅಂತ ಮೇಡಮ್ ಮ್ಯಾಗ ಅಪರಾಧ ಮಾಡತ್ತಾರೆ. ಮೇಡಮ್ ಅವ್ರು ಏನು ಮಾಡಿಲ್ಲ, 5 ಪೈಸೆ ಏನೂ ಮಾಡಿಲ್ಲ. ಅವರು ನಮ್ಮ ಊರಿಗೆ ಯಾವಾಗ PDO ಮೇಡಮ್ ಅವ್ರು ಬಂದಾರ ಅವತ್ತಿನಿಂದ ಅಭಿವೃದ್ಧಿ ಆಗ್ಯದ್ರಿ ನಮ್ಮ ಊರಿಗೆ. ಅವ್ರು ಯಾವಾಗ ಬಂದಾರ ಪೈಪ್ ಲೈನ್, ಲೈಟ್ಗಳು, ಬೋರ್ವೆಲ್, ನೀರಿನ ಸಮಸ್ಯೆ ಎಲ್ಲ ದೂರ ಆಗ್ಯದ್ರಿ. ಅವ್ರು ಯಾವಾಗ ಬಂದ ಅದಕ್ಕಿಂತ ಮೊದಲ ಭಾಳ ಬೇಡಿಕಿದ್ದವ್ರಿ ಊರಾಗ. ಅವ್ರು ಬಂದ ಮ್ಯಾಗ 50% ಏನಾಗ್ಯದ್ರಿ ಸವಲತ್ತು ಆಗ್ಯದ್ರಿ. ಅದ್ರಾಗ ನಮ್ಮ ಇಡೀ ಊರಾಗ ಉದ್ಯೋಗ ಖಾತಿ ಸುತ್ತ ಹಳ್ಳ್ಯಾಗ ನಡೀತೀವ್ರಿ.
400 ಮಂದಿ 500 ಮಂದಿ 1000 ಮಂದಿ ನಮ್ಮ ಊರಾಗ ಈ ಟ್ರಿಪ್ ವಿದ್ಯಾ ಮೇಡಮ್ ಅವ್ರು ಬಂದಾಗ ದಿನಕ್ಕೆ 500 ಕೂಲಿ ಉದ್ಯೋಗ ಖಾತ್ರಿ ಹಚ್ಚಿರಿ 800 ಎಣ್ಣೆ ಮಾರು ತೆಗೆದ್ರಿ ಇಟ್ಟು ಫಸ್ಟ್ ಟೈಮ್ ರೀ ನಮ್ಮ ಊರಿಗೆ ತಂದು ಒಂದ್ ಡೆವಲಪ್ಮೆಂಟ್ ಆಫೀಸರ್ ಬಂದಿದ ಮ್ಯಾಗ ಒಂದ್ ಡೆವಲಪ್ ಆಲತ್ರಿ ನಮ್ಮ ಊರು ಯಾರಿಗೆ ಆಗಿ ಬರಲ್ಲ ಯಾರಿಗೆ ಆತದ್ರಿ ಅಂತರ್ದಾಗ ಏನದ ಅವ್ಯವಹಾರ ಮಾಡ್ಯಾರ ಅಂದ್ರೆ ಸುಮ್ಗೆ ಒಬ್ಬರಿಗೆ ಅನ್ಬ್ಯಾಡ್ರಿ ತಪ್ಪಾತದ ಅದಕ್ಕೆ ನಮ್ಮ ಊರ್ ಏನದ ರೀ ಚಂದ ಡೆವಲಪ್ಮೆಂಟ್ ಎಲ್ಲ ಆಗ್ಯದ ಈಗ ಏನದ ರೀ ಅವ್ರು ಏನ್ ಮಾಡ್ಯಾರ ಅವರೇ ಮಾಡ್ಯಾರ ಏನ್ ಮಾಡಿದ್ದು ನಾವೇನ್ ಅವ್ಯವಹಾರ ಮಾಡಿಲ್ರಿ ನಾವೇನ್ ಕುಲ್ಲ ಅದ ಅದು ಏಟ್ ಅಮೌಂಟ್ ಅದ ಇನ್ನ ಮುಟ್ಟಿಲ್ರಿ ಅದು 31 ಲಾಖ ಅವ್ರು ಸುಮ್ಮನೆ ಇದು ತಿಂದಾರ ಮಾಡ್ಯಾರ ಅಂತ ಮೇಡಮ್ ಮ್ಯಾಗ ಇದು ಮಾಡ್ಯಾರ ಅದು ಸುಳ್ಳದ ಅಂತ ಹೇಳತ್ತಿದ್ರು. ಯಾವ ಆಧಾರದ ಮೇಲೆ ಅವ್ರು 22 ಲಕ್ಷ ರೂಪಾಯಿ ಆರೋಪ ಮಾಡ್ತಾರೆ?